ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಾಲಿಸ್ಟ್. ಸೂಪರ್. ನಿಫ್ಟಿ 50 ನಿನ್ನೆ 139 ಪಾಯಿಂಟ್ಸ್ ಪಾಸಿಟಿವ್. ಬ್ಯಾಂಕ್ ನಿಫ್ಟಿ 131 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 441 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಪಿಯರ್ ಇಂಡೆಕ್ಸ್ ಅಂತ ಅನ್ಕೋಬಹುದು, ಇದು ಪಾಸಿಟಿವ್ 1.36% ಚೇಂಜಸ್ ಆಗಿರೋದನ್ನ ನೋಡಬಹುದು. ಸೊ ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಸಂಹೌ. ಸೊ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ, ಆಲ್ ಟೈಮ್ ಹೈ ಹತ್ರ ಬರ್ತಾ ಇದೆ ಮಾರ್ಕೆಟ್. ಅದಕ್ಕೋಸ್ಕರ ನಂತರದಲ್ಲಿ ಕ್ರೂಡ್ ಆಯಿಲ್ ಡಿಸೆಂಬರ್ ಫ್ಯೂಚರ್ ಅಬ್ಸರ್ವ್ ಮಾಡಿದ್ರೆ ಪ್ರೀ ಕೋವಿಡ್ ಲೆವೆಲ್ 6500 ಈ ಪ್ರೈಸ್ ಗಿಂತ ಕೆಳಗಡೆ ಇರೋದ್ರಿಂದ ನಾವು ಇದನ್ನ ಗುಡ್ ಫಾರ್ ದ ಮಾರ್ಕೆಟ್, ಗುಡ್ ಫಾರ್ ಇಂಡಸ್ಟ್ರೀಸ್ ಅಂತ ಅನ್ಕೊಂಡು ಬುಲಿಶ್ನೆಸ್ ಅನ್ಕೊಳ್ಳೋಣ. ನಂತರದಲ್ಲಿ ಗಿಫ್ಟ್ ನಿಫ್ಟಿ ಇವೆಲ್ಲ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡೋದು ಆಯ್ತು. ಈಗ ನಾವು ಇದಕ್ಕೆ ಹೋಗೋಣ, ಇಲ್ಲಿಗೆ ನಿಫ್ಟಿ 50 ಚಾರ್ಟ್ಗೆ. ನಿಫ್ಟಿ 50 ಚಾರ್ಟ್ ಅಲ್ಲಿ ನೀವು ನೋಡೋದಾದ್ರೆ ನಿನ್ನೆ ಒಂದು ಹೈಯರ್ ಹೈ ಫಾರ್ಮೇಶನ್ ಮಾಡಿರೋದನ್ನ ನೋಡ್ಬೋದಾ. ಹೈಯರ್ ಹೈ ಫಾರ್ಮೇಶನ್ ಆಗಿದೆ ನಿನ್ನೆ ನಿಫ್ಟಿ 50ಯಲ್ಲಿ. 26,192ರಲ್ಲಿ ಕ್ಲೋಸ್ ಆಗಿರೋದು ಮಾರ್ಕೆಟ್. ಸೊ ಹಾಗಾಗಿ ನೋಡಿ ಎಲ್ಲೆಲ್ಲಿ ಕ್ಲೋಸ್ ಆಗಿದೆ ನೋಡಿ, ನೀವು ಒಂದು ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು. ಸೊ ಇದು 27 ಸೆಪ್ಟೆಂಬರ್ 2024 ಆಲ್ ಟೈಮ್ ಹೈ ಮಾಡಿದ ಮಾರ್ಕೆಟ್. ಸೊ ಅಲ್ಲೊಂದು ಗ್ಯಾಪ್ ಇತ್ತು, ಈ ಗ್ಯಾಪ್ ಝೋನ್ ನ ನಿನ್ನೆ ಮಾರ್ಕೆಟ್ ಫಿಲ್ ಮಾಡಿದೆ. ಯಾವುದೇ ಗ್ಯಾಪ್ ನು ಬಿಟ್ಕೊಡಲ್ಲ ಮಾರ್ಕೆಟ್, ಎಲ್ಲಾ ಗ್ಯಾಪ್ಸ್ ಕೂಡ ಆ ಪ್ರೈಸ್ ಲೆವೆಲ್ ನ ಫಿಲ್ ಮಾಡ್ತಾನೆ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಗ್ಯಾಪ್ ನ ಫಿಲ್ ಮಾಡಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಸೂಪರ್ ಬುಲಿಶ್ ಆಗಿದೆ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಬಿಗಿನಿಂಗ್ ಅಲ್ಲಿ ನೋಡಿ ಒಂದು 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 ಗ್ಯಾಪ್ ನ ಫಿಲ್ ಮಾಡಕ್ ರಿಕವರಿ ಮಾಡಕ್ ಟ್ರೈ ಮಾಡ್ತು. ನಂತರದಲ್ಲಿ ಅಲ್ಲಿಂದ ಒಂದು ಬುಲ್ಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಗಳು ಫಾರ್ಮ್ ಆಗಿದ್ದಾದ್ಮೇಲೆ ನೋಡಿ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ರಿಕವರಿ ಆಗಿದ್ದ ನೋಡ್ಬೋದು. ಇಲ್ಲೊಂದು ಗ್ಯಾಪ್ ಇತ್ತು 26,175 280 ಆ ರೇಂಜ್ ಅಲ್ಲಿ ಅದನ್ನು ಕೂಡ ಕ್ಲೋಸ್ ಮಾಡಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ಬರೋದಾದ್ರೆ ನೋಡಿ 1,374 ಕಂಪನಿಗಳು ಪಾಸಿಟಿವ್ ಆಗಿದೆ, 1,707 ಕಂಪನಿಗಳು ನೆಗೆಟಿವ್ ಆಗಿದೆ ಕ್ಲೋಸ್ ಆಗಿದೆ. ಓಕೆನಾ. ಸೊ ಹಾಗಾಗಿ ನಮಗೆ ಅಂದ್ರೆ ನಿಫ್ಟಿ 50 ಕಂಪನಿಗಳು ಪಾಸಿಟಿವ್ ಆಗ್ತಾ ಇದೆ, 30 ಕಂಪನಿಗಳು ಪಾಸಿಟಿವ್ ಆಗಿದೆ. ಆದ್ರೆ ನಿಫ್ಟಿ ಬ್ಯಾಂಕಿನಲ್ಲಿ ನೋಡಿ ಒಂದು ಡೇಟಾ ಎಲ್ಲೋ ಮಿಸ್ ಆಗ್ತಾ ಇದೆ, ಅಂದ್ರೆ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅನ್ಕೋಬಹುದು. ಓಕೆನಾ. ಸೊ ನಿಫ್ಟಿ 50 ನಮಗೆ ಪಾಸಿಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ನಮಗೆ ಬೆರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಆಪ್ಷನ್ ಚೈನಿಗೆ ಬರೋದಾದ್ರೆ ಆಪ್ಷನ್ ಚೈನ್ ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಬೈ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. PCR ರೇಷಿಯೋ ನಮಗೆ ಓವರ್ ಬಾಟ್ ಝೋನ್ ಅಲ್ಲಿ ಬಂದು ಕುಂತಿದೆ. PCR ರೇಷಿಯೋ ನಮಗೆ ಓವರ್ ಬಾಟ್ ಝೋನ್ ಅಲ್ಲಿ ಬಂದಿದೆ. ಒಂದು ಮಾರ್ಕೆಟ್ ಒಂದು ಎ ಶೇಪ್ ರಿಕವರಿ ಬರ್ಬೋದು, ಎ ಶೇಪ್ ರಿಕವರಿ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡೋಣ. ನಂತರದಲ್ಲಿ FIDA ಆಕ್ಟಿವಿಟಿ ಬರೋದಾದ್ರೆ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಬೈ ಮಾಡಿದ್ದಾರೆ, DIS ಕೂಡ ಬೈ ಮಾಡಿದ್ದಾರೆ. ನಂತರದಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ FIS ಇಂಡೆಕ್ಸ್ ಫ್ಯೂಚರ್ಸ್ ನ ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ನ ಕೂಡ ಬೈ ಮಾಡಿರೋದನ್ನ ನೋಡಬಹುದು. ಸೊ ನಮಗೆ ಡೇಟಾ ಒಂದು ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಬರೋದಾದ್ರೆ ನೋಡಿ, ಫಸ್ಟ್ US 30 ನೋಡಿ, US US 30 ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ, US 500 ಕೂಡ ಪಾಸಿಟಿವ್, US Tech 100 ಕೂಡ ಪಾಸಿಟಿವ್ ಅಲ್ಲಿ ಇದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡಿ, ಡೌ ಜೋನ್ಸ್ ನಿನ್ನೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, NASDAQ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಮೂರು ಯುರೋಪಿಯನ್ ಮಾರ್ಕೆಟ್ಸ್. ಈಗ ಏಷ್ಯನ್ ಮಾರ್ಕೆಟ್ ಬರೋದಾದ್ರೆ ನಿಕಾಯ್ ಒಂದು ಪ್ರಾಫಿಟ್ ಬುಕಿಂಗ್ ಝೋನ್ ಅಲ್ಲಿ ಇದೆ, ಒಂದು ಸ್ಟ್ರಾಂಗ್ ಸೆಲ್ ಆಫ್ ಆಗ್ತಾ ಇರೋದನ್ನ ನೋಡಬಹುದು. ಹ್ಯಾಂಗ್ಸೆಂಗ್ ನಿನ್ನೆ ನ್ಯೂಟ್ರಲ್ ಟು ಡೇಟಾ ಕ್ಲೋಸ್ ಆಗಿದೆ. ಕಾಸ್ಪಿ ನಿನ್ನೆ ಇವತ್ತು ನೆಗೆಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನಾವು ನೋಡಬಹುದು. ಸೊ ಡೇಟಾ ನಮಗೊಂದು ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಆಯ್ತಾ. ಇನ್ನು ನಾವು ADRs ಗೆ ಬರೋದಾದ್ರೆ ಇನ್ಫೋಸಿಸ್ ADR ಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆ, ವಿಪ್ರೋ ADR ಗೆ ಡಿಮ್ಯಾಂಡ್ ಇದೆ, HDFC ಬ್ಯಾಂಕಿಗೂ ಕೂಡ ಡಿಮ್ಯಾಂಡ್ ಇದೆ, ICICI ಕಮ್ಮಿ ಇದೆ, ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ಕಮ್ಮಿ ಇರೋದನ್ನ ನೋಡಬಹುದು. ಸೊ ಮೂರು ADRs ನೆಗೆಟಿವ್ ಅಲ್ಲಿ ಇರೋದ್ರಿಂದ ಬೇರಿಶ್ ಡೇಟಾ ಅಂತ ಅನ್ಕೊಳ್ಳೋಣ. ಸೊ ಇದ್ರ ಮೇಲೆ ಬೇಸಿಸ್ ಮೇಲೆ ನಾವು ಇವಾಗ ಡೇಟಾನ ನೋಡೋದಾದ್ರೆ ನೋಡಿ, ಗಿಫ್ಟ್ ನಿಫ್ಟಿ ಎಲ್ಲಿದೆ. ಈ ಡೇಟಾ ಅಪ್ಡೇಟ್ ಆಗಿಲ್ಲ ಅನ್ಸುತ್ತೆ. ಇವಾಗ ಗಿಫ್ಟ್ ನಿಫ್ಟಿ ಕರೆಂಟ್ಲಿ ಎಲ್ಲಿದೆ, 136ರಲ್ಲಿದೆ. ಸೊ ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು, ಆದ್ರೆ ಗಿಫ್ಟ್ ನಿಫ್ಟಿ ಇವತ್ತು ನೆಗೆಟಿವ್ ಅಲ್ಲಿ ಇರೋದನ್ನ ನಾವು ನೋಡ್ಬೋದು. ಸೊ ನೋಡೋಣ ಏನಾದ್ರು ಇದ್ ಮಾಡ್ತಾ ಇದೆಯಾ, ಲೈಕ್ ನೆಗೆಟಿವ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ. ಸೊ ಇವತ್ತು ಮಾರ್ಕೆಟ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂತ ಮುಂದೆ ನೋಡೋಣ ಹೇಗೆ ಅಂತ ಅಂದ್ಬಿಟ್ಟು. ನೋಡಿ, ಇವತ್ತು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. 26,246 ಮೊದಲನೇ ರೆಸಿಸ್ಟೆನ್ಸ್, 26,277 ನಮ್ಮ ಆಲ್ ಟೈಮ್ ಹೈ, ಎರಡನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ R2 ಆಗಿ. ನಂತರದಲ್ಲಿ ಮಲ್ಟಿಪಲ್ಸ್ ಆಫ್ 100 ನ ಮಾರ್ಕ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ ನಂತರದಲ್ಲಿ ಯಾಕಂದ್ರೆ ಮಾರ್ಕೆಟ್ ಇಲ್ಲಿಂದ ಮಲ್ಟಿಪಲ್ಸ್ ಆಫ್ 100, ಮಲ್ಟಿಪಲ್ಸ್ ಆಫ್ 500 ಆ ತರ ಮೂವ್ ಆಗ್ತಾ ಹೋಗುತ್ತೆ. 26,500, 27,000, 27,500 ಆ ತರದ್ ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಮಲ್ಟಿಪಲ್ಸ್ ಆಫ್ 100 ನ ಮಾರ್ಕ್ ಮಾಡ್ಕೊಳ್ಳಿ. ಸಪೋರ್ಟ್ ಸೈಡ್ ಬರೋದಾದ್ರೆ
26,063 ಮೊದಲನೇ ಸಪೋರ್ಟ್, 25,856 ಎರಡನೇ ಸಪೋರ್ಟ್ ಮತ್ತು 25,740 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ PCR ರೇಷಿಯೋ ನಮಗೆ ಇವತ್ತು ಓವರ್ ಬಾಟ್ ಆಗಿರೋದ್ರಿಂದ ಒಂದು ಎ ಶೇಪ್ ರಿಕವರಿ ಬರ್ಬೋದು ಅಥವಾ ಒಂದು ಸೆಲ್ ಆಫ್ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡೋಣ. ಓಕೆನಾ. ಸೊ ಡೇಟಾ ನಮಗೆ ಬುಲಿಶ್ ಇರ್ಬೋದು, ಆದ್ರೆ ಈ S1 26,100 ಮತ್ತು ಈ S1 ಇದೆ ಅಲ್ವಾ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಝೋನ್ಗಳು. ನಮಗೆ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಸೆಲ್ ಆಫ್ ಬರ್ಬಹುದು, ಎ ಶೇಪ್ ಮಾರ್ಕೆಟ್ ಬರ್ಬಹುದು ಅಂತ ಪ್ರೆಡಿಕ್ಟ್ ಮಾಡಬಹುದು, ಯಾಕಂದ್ರೆ PCR ರೇಷಿಯೋ. ಸೊ ಇದನ್ನ ಹೇಳ್ತಾ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು.